ಕಷಾಯ. ಯಾಕೆ ಕಷಾಯ? ನಂಗೆ ಬೇಡ. ಕಣ್ಣೆಲ್ಲ ಕೆಂಪಾಗಿದೆ, ಮುಖ ಊದ್ಕೊಂಡಿದೆ. ರಾತ್ರಿ ಎಲ್ಲ ನೀವು ನಿದ್ದೆ ಮಾಡಿಲ್ಲ, ಬೆಳಗಿಂದ ನೆಗಡಿನೂ ಆಗಿದೆ. ಅದಕ್ಕೆ ಇಲ್ಲಿ ಬೇಡ, ನನಗೆ ಕಷಾಯ ಬೇಡ. ಯಾಕೆ? ಯಾಕೆ ಅಂದ್ರೇನು? ನನ್ನ ಬಗ್ಗೆ ಯಾರೋ ಕನ್ಸನ್ ತೋರಿಸೋದು, ಅನುಕಂಪ ತೋರಿಸೋದು ನನಗೆ ಬೇಕಾಗಿಲ್ಲ. ಅದಕ್ಕೆ ಬೇಡ. ಯಾಕೆ ಹೇಗೆ ಮಾತಾಡ್ತಿದ್ದೀರಾ? ಯಾಕೆ ಹಾಗೆ ಹೇಳ್ತಾ ಇದ್ದೀರಾ ಅಂದರೆ, ನಾವು ಮಾತ್ರ ಏನಾದರೂ ಆದರೆ ಔಷಧಿ ತೊಗೋಬೇಕು, ಕಷಾಯ ಕುಡಿಬೇಕು, ರೆಸ್ಟ್ ಮಾಡಬೇಕು. ನಿಮ್ಗೇನಾದರೂ ಆದರೆ ನನಗೇನೂ ಆಗಿಲ್ಲ ಬಿಟ್ಬಿಡಿ ಅಂತ ಹೊರಟ್ಬಿಡ್ತೀರಾ ಅಲ್ವಾ? ಸರಿನಾ ಅದು? ಈಗ ಯಾಕೆ ನನ್ನ ವಿಷಯ? ನೀವು ಕಷಾಯ ತಗೊಳ್ಳಿ. ಬೇಡ ಅಂತ ಹೇಳ್ತಾ ಇದ್ದೀನಲ್ಲ, ಯಾಕೆ ಫೋರ್ಸ್ ಮಾಡ್ತಾ ಇದ್ದೀರಾ? ಏನಾಯ್ತಕ್ಕಾರ? ಗಂಡ ಹೆಂಡತಿ ಮಧ್ಯೆ ಜಟಾಪಟಿ ನಡೀತಾ ಇದೆ? ಜಟಾಪಟಿ ಏನಿಲ್ಲ, ನೆಗಡಿಯಾಗಿದೆ, ಕಷಾಯ ಕುಡೀರಿ ಅಂತ ಹೇಳ್ತಿದ್ದೀನಿ, ಆದ್ರೆ ಕುಡಿತಿಲ್ಲ. ನೀನೇ ಹೇಳು. ನಾನು ಯಾಕೆ ಹೇಳಿ? ನೀವೇ ಹೇಳ್ಕೊಳ್ಳಿ. ಮಲ್ಲಿ, ಹಾಗಲ್ಲ ಅಕ್ಕರ, ಬೆಳಿಗ್ಗೆ ನಮ್ಮ ಬಾಬ್ನವ್ರ ನೋಡ್ದೆ, ಕಷಾಯ ಬೇಕಂತ ನಾನೇ ಕೇಳ್ದೆ. ಬೇಡ ಅಂತೇಳಿ ಮುಖದ ಮೇಲೆ ಹೊಡೆದೋರ್ ತರ ಹೇಳಿದ್ರು. ನೀವ್ ಹೇಳಿದ್ರೆ ಕೇಳ್ತಾರಲ್ವಾ, ನೀವೇ ಹೇಳಿ. ನೋಡಿ, ನಿಮ್ಮ ಆರೋಗ್ಯ ಎಷ್ಟು ಸೂಕ್ಷ್ಮ ಅಂತ ನನಗೆ ಗೊತ್ತು. ನೆಗ್ಲೆಕ್ಟ್ ಮಾಡಬೇಡಿ. ಒಂದು ಹೋಗಿ ಇನ್ನೊಂದು ಹಾಕೋದು ಬೇಡ. ತಗೊಳ್ಳಿ. ಬೇಡ ನನಗೆ ಬಂದ ಇರಲಿ ಬಿಡಿ. ನನ್ನ ಆರೋಗ್ಯದ ಬಗ್ಗೆ ಯಾಕೆ ನಿಮ್ಗೆ ಅಷ್ಟೊಂದು ಚಿಂತೆ? ನೋಡಿ, ಈ ಭೂಮಿ ಮೇಲೆ ಗಿಡ, ಮರ, ಪ್ರಾಣಿ, ಪಕ್ಷಿ, ಮನುಷ್ಯ, ನಾನು, ನೀವು ಎಲ್ಲ ಒಂದು ದಿವಸ ಹೋಗ್ತೀವಿ. ನಾನು ಒಂದು ದಿವಸ ಹೋಗ್ತೀನಿ. ಪ್ಲೀಸ್ ಗೌತಮ್ ಅವರೇ, ಹಾಗೆಲ್ಲ ಮಾತಾಡಬೇಡಿ. ಯಾಕೆ ಈ ಮಾತನ್ನ ನೀವೆಲ್ಲ ಹೇಳಿದ್ದು? ಈ ಲೋಕದಲ್ಲಿ ಯಾವುದು ಶಾಶ್ವತ ಅಲ್ಲ. ಈ ಮನೆ, ನಮ್ಮ ಸುತ್ತ ಇರೋ ಜನ, ಗಿಡ, ಮರ, ಪ್ರಾಣಿ, ಪಕ್ಷಿ ಎಲ್ರಿಗೂ ಅಂತ್ಯ ಅನ್ನೋದಿದೆ. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತ ನಿಮ್ಮ ಮಾತನ್ನ ನಿಮಗೆ ನೆನಪಿಸ್ತೆ ಅಷ್ಟೇ. ಪ್ಲೀಸ್, ನೀವು ಹಾಗೆ ಮಾತಾಡ್ಬೇಡಿ, ನೋವು ಆಗುತ್ತೆ. ನೋವಾಗುತ್ತೆ ಅಂತ ನೀವು ಬಾಯ್ಬಿಟ್ಟು ಹೇಳ್ತಾ ಇದ್ದೀರಾ. ನಮ್ಮ ಮನಸ್ಸಿನಲ್ಲಿ ಏನಾಗ್ತಾ ಇದೆ ಅಂತ ನಿಮಗೆ ಬೇಕಾಗಿಲ್ಲ ಅಲ್ವಾ? ಯಾಕಿನ್ನೂ ಹಾಗೆ ನಿಂತಿದ್ದೀರಾ? ಕುಡಿಯಲ್ಲ ಅಂತ ಹೇಳಿದ್ನಲ್ಲ ಭೂಮಿಕಾ, ತಗೊಂಡೋಗಿ. ಈಗ ನೀವು ಕುಡಿತಾ ಇದ್ರೆ ನನ್ನ ಮೇಲೆ ಆಣೆ. ಆಣೆ? ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ನಾನು ಬ್ಲ್ಯಾಕ್ ಮೇಲ್ ಮಾಡ್ತಿಲ್ಲ. ಮತ್ತಿನ್ನೇನು? ಈಗ ನನ್ನ ಮೇಲೆ ಆಣೆ, ನೀವು ನಾಳೆಯಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ ಅಂತ ಹೇಳ್ತೀನಿ. ತಗೋತೀರಾ ಟ್ರೀಟ್ಮೆಂಟು? ಗೌತಮ್ ಅವರೇ, ಏನ್ರಿ ಇದು ಒಳ್ಳೆ ಎಳೆ ಮಕ್ಕಳ ಥರ ಆಣೆ ಪ್ರಮಾಣ ಅಂತೆಲ್ಲ ಅನ್ಕೊಂಡು. ನಿಮ್ಗೆ ಹೇಗೆ ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ಆಸೆ ಇದೆಯೋ, ಹಾಗೆ ನೀವು ಚೆನ್ನಾಗಿರ್ಬೇಕು ಅಂತ ನಮ್ಗೆ ಆಸೆ ಇದೆ. ನಿಮಗೆ ಒತ್ತಾಯ ಮಾಡ್ತಾ ಇದ್ದೀನಿ ಅಂತಾನೆ ಅನ್ಕೊಡಿ. ಭೂಮಿಕಾ, ನೀವು ಓದಿದ್ದೀರಾ, ಇನ್ನೊಬ್ರಿಗೆ ಬುದ್ಧಿ ಹೇಳೋ ಸ್ಥಾನದಲ್ಲಿದ್ದೀರಾ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಮೆಚೂರ್ಡ್ ಆಗಿ ಬಿಹೇವ್ ಮಾಡಿ. ನನಗೋಸ್ಕರ, ಮಕ್ಕಳಿಗೋಸ್ಕರ, ಈ ಮನೆಗೋಸ್ಕರ, ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ನೀವಿರಬೇಕು, ಅದಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾನೆ ಇಲ್ವಾ? ನಮ್ಮ ನೋವು, ಫೀಲಿಂಗ್ಸು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ? ಹಠ ಮಾಡಬೇಡಿ ಭೂಮಿಕಾ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಭಾವನೆಗಳಿಗೂ ಸ್ವಲ್ಪ ಬೆಲೆ ಕೊಡಿ ಪ್ಲೀಸ್. ಬಾಬ್ನವ್ರೆ, ನೀವು ಮಾಡಿರೋ ಪ್ಲಾನ್ ವರ್ಕೌಟ್ ಆಗ್ತಿದೆ ಅಂತ ಅನಿಸ್ತಾ ಇದೆ. ಇಷ್ಟು ದಿನ ಟ್ರೀಟ್ಮೆಂಟೇ ಬೇಡ ಅಂತ ಅಂತಿದ್ರು ಸೈಲೆಂಟಾಗಿ ಹೋಗಿದ್ದಾರೆ ಅಂತಂದರೆ ನೀವು ಹೇಳಿರೋ ಮಾತು ಮನಸ್ಸಿಗೆ ನಾಡ್ತಾ ಇದೆ ಅಂತ ಅರ್ಥ. ಇನ್ನು ಒಂದೇ ಒಂದು ಕಲ್ ಬಾಬ್ನವ್ರೆ, ಮಾತಾಡಿ ಒಪ್ಸಿ. ಒಪ್ಪಿಸ್ತೀನಿ ಮಲ್ಲಿ, ಒಪ್ಪೋ ತನಕ ಬಿಡಲ್ಲ. ಭೂಮಿಕಾ, ಬೇಜಾರಾಯ್ತಾ? ನೋಡಿ, ನನಗೆ ನೆಗಡಿ ಏನೂ ಆಗಿಲ್ಲ, ಆರೋಗ್ಯವಾಗಿದ್ದೀನಿ. ಸುಮ್ಮನೆ ನಾಟಕ ಮಾಡಿದೆ ಅಷ್ಟೆ. ಅಲ್ಲ ಭೂಮಿಕಾ, ಒಂದು ಸಣ್ಣ ನೆಗಡಿ ಆಗಿದ್ದಕ್ಕೆ ನೀವು ನನ್ನ ಬಗ್ಗೆ ಎಷ್ಟು ಕನ್ಸರ್ನ್ ತೋರಿಸಿದ್ರಿ, ಎಷ್ಟು ಪ್ರೀತಿ ತೋರಿಸಿದ್ರಿ. ನಿಮ್ಗೆ ಎಷ್ಟು ದೊಡ್ಡ ಕಾಯಿಲೆ ಆಗಿದೆ,
ನನ್ನ ಮನಸ್ಸಲ್ಲಿ ಏನಾಗ್ತಾ ಇರ್ಬೋದು ಅಂತ ನೀವು ಯೋಚನೆ ಮಾಡಿದ್ದೀರಾ? ನಿಮ್ಮ ಹಾಗೆ ನಾನು ಅಲ್ವಾ? ಭೂಮಿಕಾ, ನೀವು ಟ್ರೀಟ್ಮೆಂಟ್ ಆಮೇಲೆ ತಗೊಳ್ಳಿ. ಮೊದಲು ಬೇರೆ ಒಬ್ಬರು ಡಾಕ್ಟರ್ನ ಮೀಟ್ ಮಾಡೋಣ, ಅಥವಾ ಇನ್ಯಾರ್ದಾದ್ರೂ ಒಪಿನಿಯನ್ ಕೇಳೋಣ. ಪ್ಲೀಸ್, ಇಲ್ಲ ಅನ್ಬೇಡಿ. ಇಲ್ಲಿ ನೋಡಿ, ನಡೆಯೋ ಮನುಷ್ಯ ಎಡುತ್ತಾನೆ, ಹಾಗಂತ ಅವ್ನು ನಡೆಯೋದನ್ನೇ ಬಿಟ್ಬಿಡ್ತಾನ? ಇಲ್ಲ ಅಲ್ವಾ? ಈಗ ದಿನ ಬೆಳಗಾದ್ರೆ ರೋಡ್ನಲ್ಲಿ ಆಕ್ಸಿಡೆಂಟ್ ಆಗ್ತಿರುತ್ತೆ, ಹಾಗಂತ ನಾವು ಕಾರು ಗಾಡಿನ ಓಡಿಸೋದು ನಿಲ್ಲಿಸ್ಬಿಡ್ತೀವ? ರಾತ್ರಿ ಮಲಗ್ತೀವಿ, ಬೆಳಗ್ಗೆ ಆಗತ್ತೆ ಅನ್ನೋ ಹೋಪಿಂದ ಮಲಗ್ತೀವಲ್ವಾ? ನನಗೊಂದು ಸಣ್ಣ ಹೋಪ್ ಇದೆ ಭೂಮಿಕಾ, ನಿಮಗೇನೂ ಆಗಲ್ಲ. ನೋಡಿ, ನೀವು ಹೇಳಿದ್ದು ಕರೆಕ್ಟು. ಗಿಡ, ಮರ, ಪಕ್ಷಿ ಎಲ್ಲವೂ ಸಾಯಿತ್ವೆ, ಬಟ್ ಹಾಗಂತ ಯಾವುದು ಬದುಕೋ ಹೋಪ್ನ ಕಳ್ಕೊಳ್ಳೋದಿಲ್ಲ ಭೂಮಿಕಾ. ಈಗ ನಾವು ಇಷ್ಟಪಟ್ಟು ಯಾವುದೋ ಒಂದು ಮರನೋ ಗಿಡನೋ ಬೆಳೆಸಿರ್ತೀವಿ, ಜೋರಾಗಿ ಬಿರುಗಾಳಿ ಬಂದು ಅದು ಬಗ್ಗುತ್ತೆ, ಹಾಗಂತ ಅದನ್ನು ನಾವು ಕಿತ್ತು ಬಿಸಾಕಲ್ಲ ಅಲ್ವಾ? ಅದಕ್ಕೊಂದು ಕಡ್ಡಿ ಕೊಟ್ಟು ಆಸರೆ ಕೊಟ್ಟು ನಿಲ್ಲಿಸ್ಬೇಕು. ಯಾಕೆ? ಮತ್ತೆ ಬೆಳೆಯುತ್ತೇನೋ ಹೋಪಿಂದ. ನಂಬಿಕೆನೇ ಜೀವನ. ಪ್ಲೀಸ್ ಹಠ ಮಾಡಬೇಡಿ ಭೂಮಿಕಾ. ಮೊದಲು ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ, ಆಮೇಲೆ ಮಿಕ್ಕಿದ್ದೆಲ್ಲವೂ ಡಿಸೈಡ್ ಮಾಡೋಣ. ಪ್ಲೀಸ್, ಇಲ್ಲ ಅನ್ಬೇಡಿ. ಥ್ಯಾಂಕ್ ಯು. ಓಕೆ, ಈ ರಿಪೋರ್ಟ್ ಪ್ರಕಾರ ಡಾಕ್ಟ್ರು ನಿಮಗೆ ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆ. ಕ್ಯಾನ್ಸರ್ ಥರ್ಡ್ ಸ್ಟೇಜ್ ದಾಟಿದೆ. ಬಟ್ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ, ಮತ್ತೇನಕ್ಕೆ ಇಷ್ಟು ತಡ ಮಾಡಿದ್ರಿ? ಟ್ರೀಟ್ಮೆಂಟ್ ಇಷ್ಟೊತ್ತಿಗೆಲ್ಲ ಸ್ಟಾರ್ಟ್ ಮಾಡಬೇಕಾಗಿತ್ತಲ್ವಾ? ತುಂಬ ಜನ ಇದೇ ತಪ್ಪು ಮಾಡ್ತಾರೆ. ಕಾಯಿಲೆ ಬಂದಾಗ ಪ್ರತಿದಿನ ಪ್ರತಿ ಕ್ಷಣನೂ ಮುಖ್ಯವಾಗುತ್ತೆ. ನಮ್ಮ ಹೆಲ್ತ್ ವಿಷಯದಲ್ಲಿ ನಾಳೆ ಅನ್ನೋ ಪದನೇ ಇರಬಾರ್ದು. ನಮಗೇನೇ ಪ್ರಾಬ್ಲಮ್ ಆದ್ರೂ ಅದಕ್ಕೆ ಇಮ್ಮಿಡಿಯೇಟಾಗಿ ಟ್ರೀಟ್ಮೆಂಟ್ ತಗೋಬೇಕು. ಸರಿ, ಈಗ ಏನಾದರೂ ಸಿಮ್ಟಮ್ಸ್ ಕಾಣಿಸ್ಕೊಂಡಿದೆಯಾ? ಬ್ಲಡ್ ವಾಮಿಟ್ ಆಯಿತು. ಇನ್ನು ಇಗ್ನೋರ್ ಮಾಡೋದು ಬೇಡ. ಮೊದಲು CT ಸ್ಕ್ಯಾನ್ ಮಾಡೋಣ. ಎಕ್ಸಾಕ್ಟ್ ಆಗಿ ಏನಾಗಿದೆ, ಕಾಯಿಲೆ ಇನ್ನೆಲ್ಲಾದರೂ ಸ್ಪ್ರೆಡ್ ಆಗಿದೆಯಾ ಅಂತ ಚೆಕ್ ಮಾಡಬೇಕಾಗತ್ತೆ.